ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಒಕ್ಕಲಿಗರು ಮುದ್ದಪ್ಪನ ಮನೆಯ, ಒಕ್ಕಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ತಕತೋಂ ಎಂದು ಕುಣಿದ. ಆ ಹುಡುಗರು ಬಂದು ಕೇಳಿದನ್ನ ಎಲ್ಲರ ಜಾತಿ ಹಾಡಿದ್ರೆ ನಮ್ಮ ಜಾತಿ ಹಾಡಿಲ್ಲ. ಈ ತರದ ಸಮಾಜದಲ್ಲಿ ಬದುಕ್ತೀವಿ ನಾವು. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಮತ್ತೊಂದು ಸುಮಧುರವಾದ ಗೀತೆಯನ್ನು ಹಾಡ್ತೇನೆ, ಕೇಳಿ. ತತ್ವಪದ. ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹುಟ್ಟಿದ ಬಳ್ಳಿ, ಹೂಬಳ್ಳಿ ಹೂಬಳ್ಳಿ ಮರ್ತ್ಯಲೋಕದಲ್ಲಿ ಹಬ್ಬಿದ ಬಳ್ಳಿ. ಅಪ್ಪನು ಹಾಕಿದ ಚಪ್ಪರ ಬಳ್ಳಿ, ಅಮ್ಮನು ಬೆಳೆಸಿದ ಅವರೇ ಬಳ್ಳಿ. ಅಪ್ಪನು ಹಾಕಿದ ಚಪ್ಪರ ಬಳ್ಳಿ, ಅಮ್ಮನು ಬೆಳೆಸಿದ ಅವರೇ ಬಳ್ಳಿ. ಕೆಂಪು ಕಪ್ಪು ಗುಲಗಂಜಿ ಬಳ್ಳಿ, ಕೆಂಪು ಕಪ್ಪು ಗುಲಗಂಜಿ ಬಳ್ಳಿ. ಮಂಗಳಮಯವಿ ಕುಂಬಳ ಬಳ್ಳಿ, ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ. ಹೂಬಳ್ಳಿ ಹೂಬಳ್ಳಿ ಮರ್ತ್ಯಲೋಕದಲ್ಲಿ ಹಬ್ಬಿದ ಬಳ್ಳಿ. ದಾಹವ ತಣಿಸೋ ಕಲ್ಲಂಗಡಿ ಬಳ್ಳಿ, ಮೋಹವ ಬಿಡಿಸೋ ಆಗಲ ಬಳ್ಳಿ. ದಾಹವ ತಣಿಸೋ ಕಲ್ಲಂಗಡಿ ಬಳ್ಳಿ, ಮೋಹವ ಬಿಡಿಸೋ ಆಗಲ ಬಳ್ಳಿ. ಹಿರಿಯರು ಬೆಳೆಸಿದ ಹೀರೆ ಬಳ್ಳಿ, ಹಿರಿಯರು ಬೆಳೆಸಿದ ಹೀರೆ ಬಳ್ಳಿ. ಮಂಗಳಮಯವಿ ಕುಂಬಳ ಬಳ್ಳಿ, ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ. ಹೂಬಳ್ಳಿ ಹೂಬಳ್ಳಿ ಮರ್ತ್ಯಲೋಕದಲ್ಲಿ ಹಬ್ಬಿದ ಬಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ, ಮರ್ತ್ಯಲೋಕದಲ್ಲಿ ಬೆಳೆದ ಬಳ್ಳಿ ಅಂತ. ಎಂಥ ಹಾಡಿದು. ದಾಹವ ತಳಿಸೋ ಕಲ್ಲಂಗಡಿ ಬಳ್ಳಿ, ಮೋಹ ಬಿಡಿಸೋ ಆಗಲ ಬಳ್ಳಿ. ಆಗಲಕಾಯಿ ತಿಂದಮೇಲೆ ಇರೋ ಬರೋ ಮೋಹ ಎಲ್ಲ ಬಿಟ್ಟೋಗ್ಬಿಡುತ್ತಲ್ಲ, ಅಷ್ಟು ಅದ್ಭುತವಾದಂಥ ಹಾಡು ಸಾಹಿತ್ಯ. ಹೀಗೆ ಹೇಳ್ತಾ ಹೋದರೆ ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನು ಕೇಳ್ತಾ ಹೋಗ್ತೀವಿ. ತತ್ವಪದಗಳನ್ನು ಕೇಳಿದ್ರಿ. ತತ್ವಪದಗಳು ಭಾಳಷ್ಟು ಇದೆ. ಮನುಷ್ಯನ ಅಂತಿಮ ಯಾತ್ರೆಯಲ್ಲಿ ಈ ಥರದ ಹಾಡುಗಳನ್ನೆಲ್ಲ ಹಾಡ್ತಾ ಇರ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಪದಗಳನ್ನು ಹಾಡ್ತಾರೆ. ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಈ ಹಾಡುಗಳನ್ನೆಲ್ಲ ಕೇಳಿರ್ತೀರಿ. ಅದಷ್ಟೇ ಅಲ್ಲ, ಇನ್ನೂ ಒಂದು ತತ್ವವನ್ನು ಹೇಳ್ತಾರೆ, ಭಾಳ ಸೊಗಸಾದ ತತ್ವ. ಜಾತಿ ಮತ ಭೇದ ಇವ್ಯಾವೂ ಇಲ್ಲ ಮನುಷ್ಯನಲ್ಲಿ. ದೇವ್ರಿಗೆ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಎಷ್ಟೊಂದು ತತ್ವಪದಗಳಿದೆ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುಂಬರ್ಗುಂಡಣ್ಣನ ಮನೆಯ, ಕುಂಬರ್ಗುಂಡಣ್ಣನ ಮನೆಯ ಗಡಿಗೆ ಚಂದವ ನೋಡಿ, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ತಕತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒಕ್ಕಲಿಗರು ಮುದ್ದಪ್ಪನ ಮನೆಯ, ಒಕ್ಕಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ತಕತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುರುಬರ್ ಬೀರಯ್ಯನ ಮನೆಯ, ಕುರುಬರ್ ಬೀರಯ್ಯನ ಮನೆಯ, ಕುರುಬರ್ ಬೀರಯ್ಯನ ಮನೆಯ ಕಂಬಳಿ ಗದ್ದುಗೆ ನೋಡಿ, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ
ಥೈತೋಂ ತಕತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಮಾದಾರ್ ಚೆನ್ನಯ್ಯನ ಮನೆಯ ಮಾದಾರ್ ಚೆನ್ನಯ್ಯನ ಮನೆಯ ಮಾದಾರ್ ಚೆನ್ನಯ್ಯನ ಮನೆಯ ಅಂಬಾಲಿ ರುಚಿಯ ಕಂಡು ಮಾದಾರ್ ಚೆನ್ನಯ್ಯನ ಮನೆಯ ಅಂಬಾಲಿ ರುಚಿಯ ಕಂಡು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ತಕತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಪ್ರಭುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ನೋಡಿ, ಈಗ ಈ ತತ್ವಪದವನ್ನು ಎಲ್ಲೋ ಒಂದು ಕಡೆ ಹಿಂಗೆ ಹಾಡ್ತಾ ಇದ್ದಾಗ ಅಲ್ಲಿ ಒಂದು ಗುಂಪು ಬಂತು, ಒಂದು ಹುಡುಗರು ಗುಂಪು ಬಂತು. ನೀವು ಎಲ್ಲರದ್ದು ಹೇಳಿದ್ರಿ, ಎಲ್ಲ ಜಾತಿಯವ್ರದ್ದನ್ನು ಹೇಳಿದ್ರಿ, ನಮ್ಮ ಜಾತಿದು ಹೇಳಲಿಲ್ಲ ಅಂತ ಕೇಳಿದ್ರು. ನನಗೆ ಒಂದು ಕ್ಷಣ ದಂಗಾದೆ ನಾನು. ಅಂದರೆ ಜನ ಈ ಹಾಡಿನ ಮೂಲ ಆಶಯನೇ ಮರ್ತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೌದು, ಹೇಳ್ತಾ ಹೋದರೆ ಈಗ ಎಷ್ಟೊಂದು ಸಾವಿರಾರು ಜಾತಿಗಳಿದೆಯಪ್ಪ. ನೀವು ಅದನ್ನು ತಗೊಂಡು ನೋಡಬೇಕು. ಜಾತಿದು ಒಂದು ಇದು ಸಿಗುತ್ತೆ ನಮ್ಮಲ್ಲಿ, ಕ್ಯಾಟಗರೀಸ್ ಬುಕ್ ಸಿಗುತ್ತೆ. ಅದೇನೋ ತೆಗೆದು ನೋಡಿದ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀವಿ. ಒಂದು ಜಾತಿನಲ್ಲಿ 28 ಪಂಗಡ ಇದೆ, 108 ಪಂಗಡಗಳಿರ್ತವೆ. ಒಂದು ಜಾತಿನಲ್ಲೇ ವಿವಿಧ ಪಂಗಡಗಳಿರ್ತವೆ. ನೀವು ಅದನ್ನೆಲ್ಲ ಈಗ ಅವ್ರು ಕೇಳೋದು, ಆ ಯುವಕರು ಕೇಳಿದ ರೀತಿಯಲ್ಲಿ ನಾನು ಹಾಡ್ತಾ ಹೋದರೆ, ಹಂಗೆ ಯಾರಾದರೂ ಗಾಯಕರು ಹಾಡ್ತಾ ಹೋದರೆ ಇಡೀ ಎಲ್ಲರ ಪಂಗಡದು ನಾವು ಹಾಡ್ತಾ ಕೂತ್ಕೋಬೇಕು. ಹಂಗೆ ಆಯ್ತಲ್ಲ. ಒಂದು ದಳದ ಕಮಲದಲ್ಲಿ ಐಕ್ಯನಾದ ಲಿಂಗವೇ ಅಂತ ಹೇಳಿ 1000 ದಳದ ಲಿಂಗದಲ್ಲಿ ಐಕ್ಯನಾದ ಲಿಂಗವೇ ಅಂತ ಹಿಂಗೆ ಹಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಅಂದರೆ ಮೂಲ ಆಶಯನೇ ಮರೆತು ಇದನ್ನು ಕೇಳೋದ್ರಲ್ಲಿ ನಿಜವಾಗ್ಲೂ ಬೇಸರದ ಸಂಗತಿ. ಯಾಕೆ ಅಂತಂದರೆ ಆ ಹುಡುಗರು ಬಂದು ಕೇಳಿದ್ದನ್ನು ಎಲ್ಲರ ಜಾತಿದ ಹಾಡಿದ್ರೆ ನಮ್ಮ ಜಾತಿದ ಹಾಡಲಿಲ್ಲ ಅಂತ. ಅಲ್ಲಿ ಉದ್ದೇಶ ಏನು? ಆ ಹಾಡಿನ ಉದ್ದೇಶ ಏನು ಅಲ್ವಾ? ಆ ಹಾಡಿನ ಉದ್ದೇಶ ಇರೋದು ಶಿವನ ಮುಂದೆ ಎಲ್ಲರೂ ಒಂದೇ, ಅವ್ರ ಕಾಯಕ ನೋಡಿ ಶಿವ ಮೆಚ್ಚಿದ ಅಂತ ಹಾಡಿನ ಉದ್ದೇಶ. ಅದು ಎಲ್ರಿಗೂ ಒಂದೇ ಅನ್ನೋದನ್ನು. ಇಲ್ಲಿ ಮತ್ತೆ ಈ ಹಾಡಿನಿಂದ ಜಾತಿನ ಹುಡುಕಕ್ಕೆ ನೋಡ್ರಿ, ಈ ಥರದ ಸಮಾಜದಲ್ಲಿ ಬದುಕ್ತೀವಿ ನಾವು ಅಲ್ವಾ? ಅದರಿಂದ ಒಂದೊಂದು ಸರಿ ಅನಿಸ್ಬಿಡುತ್ತೆ, ಈ ಜನಪದ ಹಾಡುಗಳು ನಮ್ಮನ್ನು ಯಾವಾಗೂ ಜನಪದ ಸಾಹಿತ್ಯ, ಜನಪದ ಬದುಕಿದೆಯಲ್ಲ, ಅದು ಎಲ್ಲರನ್ನೂ ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು. ನಾನೊಂದು ಕಡೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಕಲೆ ಅನ್ನೋದು ಸೂಜಿ ಥರ ಕೆಲಸ ಮಾಡಬೇಕು, ಕತ್ರಿ ಥರ ಅಲ್ಲ ಅಂತ. ಕಲೆ ಎಲ್ಲರನ್ನ ಒಗ್ಗೂಡಿಸ್ಬೇಕು, ಒಲಿಬೇಕು, ಸಮಾಜವನ್ನು ಒಲಿಯುವಂಥ ಕೆಲಸ ಆಗಬೇಕು. ಕಲೆ ಕತ್ರಿಯಾಗಿ ಕೆಲಸ ಮಾಡಬಾರ್ದು. ಕತ್ರಿ ಅಂದರೆ ಸಮಾಜನ ಓಳು ಮಾಡೋದು. ಕತ್ರಿ ಅಂದರೆ ಎಲ್ಲದಕ್ಕೂ ಕತ್ರಿ ಹಾಕುವಂಥದ್ದು, ಸಮಾಜನ ಬೇರ್ಪಡಿಸುವಂಥದ್ದು. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಕಲಾವಿದರು ಕಲೆ ಅನ್ನೋದು ಸೂಜಿಯಾಗಿ ಕೆಲಸ ಮಾಡಬೇಕು, ಕತ್ರಿ ಆಗಲ್ಲ. ಅದರಿಂದ ಸರಿಯಾದ ಹಾಡಿನ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಈ ಅನರ್ಥಗಳಾಗ್ತವೆ.